ಶಶಿಪ್ರಭೆಯೋ ನಿದ್ದೆಯಿಂದೆದ್ದು ಬೇಗ ಹಸ್ತದೊಡು ತಡವರಿದೆ ಹಸ್ತದೊಡು ತಡವರಿದೆ ಸರಬಿಲ್ಲದ ಹುಡುಗಿರೋ ಓಡಿದರು ಸರಗಾಣದಿರರು ಗಡಿ ಬಿಡಿಸಿ ಮೂರ್ಛೆ ಬಿದ್ದು ಹೊರಗಿದಳು ಆರ ಕೈ ಸೇರಿತು ಬಂಗಾರ ಹಾರವು ಆರು ಕೈ ಸೇರಿತು ಬಂಗಾರ ಹಾರವು ಯಾರು ಬಂದು ತೋರದಂತೆ ಸಾರಿ ಒಯ್ದರು ಯಾರು ಬಂದು ತೋರದಂತೆ ಸಾರಿ ಒಯ್ದರು ಹರನ ಸತಿಯ ಕರುಣದಿಂದ ಧರೆಯ ಮೇಲಗೆ ಹರನ ಸತಿಯ ಕರುಣದಿಂದ ಧರೆಯ ಮೇಲಗೆ ಅರಸಿಯನಿಸಿ ಮೆರೆಸಿದಂತ ವರಹ ಮಾಲಿಕೆ ಅರಸಿಯನಿಸಿ ಮೆರೆಸಿದಂತ ವರಹ ಮಾಲಿಕೆ ಆರ ಕೈ ಸೇರಿತು ಬಂಗಾರ ಹಾರವೋ ವಿಶ್ರಾಂತಿಯನ್ನು ಪಡೆದು ಪಡೆದಂತಹ ವರ ಅಯ್ಯೋ ಸರ್ವೇಶ್ವರಿ ಏನಾಯಿತು ಯಾರ ಕೈಗೆ ಯಾರು ಬಂದರು ಎಲ್ಲಿ ಹೋಯಿತು ಏನು ಮಾಡಲಿ ಈಗ ಏನು ವರಹ ಮಾಲಿಕೆ ಯಾರು ಕಟ್ಟು ಹೋಗಲಿಲ್ಲ ವರಹ ಮಾಲಿಕೆ ನನ್ನಲ್ಲಿಯೇ ಇದೆ ಶಶಿಪ್ರಭೆ ನನ್ನಲ್ಲಿಯೇ ಇದೆ ಯಾರು ಯಾರು ಒಳ್ಳರ ಹಾಗೆ ಇಲ್ಲಿ ಬಂದು ನನ್ನ ವರಹ ಮಾಲಿಕೆಯನ್ನು ಕದ್ದವನು ನೀನು ವೀರನೇ ಆಗಿದ್ದರೆ ನನ್ನ ಎದುರಿಗೆ ಬಾ ಯಾರು ನೀನು ಎಲ್ಲಿರುವೆ ಇಗೋ ನೋಡು ನಿನಗೆ ನಾ ಶರಣು ಎನಗೆ ಸರಿಗೆನ ಧಿಕ್ಕರಿಸಿ ಕೆಲವು ವೀರ ಎನ್ನುವುದಕ್ಕೂ ನನಗೂ ನಾಚಿಕೆ ಆಗುತ್ತಾ ಇದೆ ಕಳ್ಳರ ಹಾಗೆ ಬಂದು ನನ್ನ ಬರಹ ಮಾಲಿಕೆಯನ್ನು ಕತ್ತೆಯ ಕತ್ತ ಮಾತ್ರಕ್ಕೆ ನನಗೆ ಶಕ್ತಿ ಇಲ್ಲ ಎಂಬುದಾಗಿ ಭಾವಿಸಬೇಡ ನನ್ನ ಕೋಣೆಯಲ್ಲಿ ಇನ್ನೂ ಕೂಡ ಸಾಮರ್ಥ್ಯ ಅಡಗಿದೆ ನಿನ್ನ ಮುತ್ತಡಗಿಸುವುದಕ್ಕಾಗಿ ನಾನೇ ಇದ್ದೇನೆ ನೋಡ್ತೇನೆ ಬರಹ ಮಾಲಿಕೆ ಇಲ್ಲದೆ ನೀನು ಹೇಗೆ ನನ್ನನ್ನು ಗೆಲ್ಲುತ್ತಿ ಅನ್ನುವ ಹಾಗೆ ನೋಡ್ತೇನೆ
ಮಾವನಾದಂತಹ ಮೇಧಾವಿಯ ಬಳಿಯಲ್ಲಿ ನಡೆದಂತಹ ವಿಚಾರವನ್ನೆಲ್ಲ ತಿಳಿಸಿದವನಿದ್ದೇನೆ. ಹ, ಆದರೂ ಅವರು ಕೂಡ ಯುದ್ಧಕ್ಕೆ ಹೊರಟು ಆತನ ಜೊತೆಯಲ್ಲಿ ಸೋತು ನಿಂತರಂತೆ. ಹಾಗಂದ ಮಾತ್ರಕ್ಕೆ ನಾನು ಸುಮ್ಮನಿರುವುದಕ್ಕಾಗುತ್ತದೆ? ಅವರು ಸೋತರೆಂದು ನಾನು ಹಿಂದೆ ಸರಿಯುವವಳು ನಾನಲ್ಲ. ಈ ಶಶಿಪ್ರಭೆ ಏನೆಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಮತ್ತೊಮ್ಮೆ ಆತನೊಂದಿಗೆ ಬಾಲಕಿ ಕೇಳು ಹೇಳುವ ನುಡಿಗಳ ಬಾಲರು ಹರಿಭಕ್ತರಿವರು ಶ್ರೀಲಾಮನ ದಯವಿರುವ ದೇವರ ಮೇಲೆ ರಣದೋಳು ಬಾಲಕಿ ಮಕ್ಕಳೇ, ಗಗನವನ್ನು ನಿಲ್ಲಿಸಿ ಸಂಧಾನ ಮಾಡಿಕೊಳ್ಳಿ. ಮಗನೇ ಮಾರ್ತಾಂಡ ತೇಜ, ಮಗಳೇ ಶಶಿಪ್ರಭೆ, ಕದನವನ್ನು ನಿಲ್ಲಿಸಿ ಸಂಧಾನ ಮಾಡಿಕೊಳ್ಳಿ. ನಿಮ್ಮಿಬ್ಬರ ಕದನವನ್ನು ಕಂಡೇ ನಾನು ಪ್ರತ್ಯಕ್ಷನಾಗಿದ್ದೇನೆ. ಇಬ್ಬರೂ ನನ್ನ ಭಕ್ತರೇ. ನೀನು ಹೆಚ್ಚೇನಲ್ಲ, ಅವನು ಹೆಚ್ಚೇನಲ್ಲ, ಇಬ್ಬರೂ ನನ್ನ ಸದ್ಭಕ್ತರೇ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಈ ಕದನ ನಿಮಗೆ ಸರಿಯಲ್ಲ. ಮಗನೇ ಮಾರ್ತಾಂಡ ತೇಜ, ನೀನು ಶಶಿಪ್ರಭೆ ಹಾಗೂ ಭ್ರಮರ ಕುಂತಳೆಯನ್ನು ವಿವಾಹವಾಗಬೇಕು. ಹಾಗೆಯೇ ಕಮಲಧ್ವಜನು ಕಮಲಗಂಧಿನಿಯನ್ನು ವಿವಾಹವಾಗಬೇಕು. ನಿಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಒಬ್ಬಳು ಹೆಣ್ಣು ಮಗಳು ಜನಿಸುತ್ತಾಳೆ. ಅವಳಿಗೆ ಪ್ರಮೀಳೆ ಎಂಬುದಾಗಿ ಹೆಸರನ್ನಿಡಿ. ಮುಂದಕ್ಕೆ 3 ಲೋಕದ ಗಂಡ ಎನಿಸಿಕೊಂಡಂತಹ ಪಾರ್ಥ ಮಹಾಶಯನು ಅವಳನ್ನು ವಿವಾಹವಾಗಲಿದ್ದಾನೆ. ನಿಮಗಿನ್ನು ಶುಭವಾಗಲಿ, ಶುಭವಾಗಲಿ.